ನೀನಾದೇನ ಧಾರಾವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಬನ್ನಿ. ಇನ್ನು ಈ ಸಂಚಿಕೆಯ ಆರಂಭದಲ್ಲಿ ಇಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಚೈತ್ರ ಅವರಿಗೆ. ಚೈತ್ರ ಅವರಿಗೆ ಫೋನ್ ಮಾಡಿ ಶೈಲು ಹೇಳ್ತಾ ಇದ್ದಾರೆ, ಅಂದರೆ ಏನು ಗೊತ್ತಾ, ನಿಮಗೇನೋ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಮೇಡಮ್. ನಿಮಗೆ ಈ ವಿಷಯನ ಕೇಳಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀನು ಫೋನ್ ಮಾಡಿದೀಯ ಅಂದರೆ ಏನಾದರೂ ವಿಷಯ ಇದ್ದೇ ಇರುತ್ತೆ ಶೈಲು, ಹೇಳು, ಆ ಖುಷಿ ವಿಚಾರ ಏನಂತ ಕೇಳಿಬಿಡೋಣ. ಹೇಗೂ ಕೂಡ ಈ ವೇದ ಆ ರೌಡಿ ಸಾವಾಸನ ಆ ರೌಡಿನ ಮನಸ್ಸಿಂದ ತೆಗ್ದಾಕಿಲ್ಲ, ಅಟ್ಲೀಸ್ಟ್ ಆ ಖುಷಿ ವಿಚಾರನಾದರೂ ಕೇಳೋಣ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಆಗ ಶೈಲು ಏನಂದರೆ, ಈ ಮನೆಯಲ್ಲಿ ಸಾಕ್ಷಿ ಜೊತೆ ವಿಕ್ರಮ್ ಎಂಗೇಜ್ಮೆಂಟ್ ನಾಳೆ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿ ಚೈತ್ರಾಗೆ ಖುಷಿಯಾಗಿ ಹಾಗೆ ಒಂದು 5 ನಿಮಿಷ ಮರ್ತೇ ಬಿಡ್ತಾರೆ, ನಾನು ಫೋನಲ್ಲಿದ್ದೀನಿ ಅಂತ ಹೇಳಿ. ಹಾಗೆ ಫೋನ್ನ ಇಟ್ಕೊಂಡಿದ್ದಾರೆ. ಮೇಡಮ್ ಏನಾಯಿತು, ಯಾಕೆ ಮಾತೇ ಆಡ್ತಿಲ್ಲ ಅಂತ ಹೇಳಿ ಶೈಲು ಕೇಳ್ತಾ ಇದ್ದಾರೆ. ನೀನು ಹೇಳಿದ ವಿಷಯ ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ, ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ ಶೈಲು ಅಂತ ಹೇಳಿ ಹೇಳ್ತಾ ಇದ್ದಾಳೆ ಚೈತ್ರ. ಮೇಡಮ್ ಇನ್ನೇನು ವಿಕ್ರಮ್ ಜೊತೆ ಸಾಕ್ಷಿದು ಎಂಗೇಜ್ಮೆಂಟ್ ಆಗಿ ತಕ್ಷಣನೇ ಮದುವೆನ ಮಾಡಿಬಿಡ್ತಾರೆ. ಇದಕ್ಕೆ ಮನೆಯವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ, ಅದ್ರ ಜೊತೆ ವಿಕ್ರಮ್ ಕೂಡ ಒಪ್ಕೊಂಡಿದ್ದಾನೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಶೈಲು. ಆಗ ಹೌದಾ, ಎಂಥ ವಿಷಯ ಹೇಳಿಬಿಟ್ಟೆ ನಿನಗೆ, ಬೆಳಗ್ಗೆನೇ ಈ ನ್ಯೂಸ್ ಕೇಳಿ ನನಗೆ ತುಂಬ ಖುಷಿ ಆಗ್ತಿದೆ. ಈಗಲೇ ಹೋಗಿ ಮನೆಯವರೆಲ್ಲರಿಗೂ ಕೂಡ ಈ ವಿಷಯನ ಹೇಳಬೇಕು ಅಂತ ಓಡೋಗ್ತಾ ಇದ್ದಾಳೆ ಈ ಕಡೆ ಚೈತ್ರ ಅವರು. ಇನ್ನು ಚೈತ್ರ ಅವರು ಒಳಗಡೆ ಹೋಗಿ ಎಲ್ರಿಗೂ ಇಷ್ಟ ಆಗಲಿ ಅಂತ ಹೇಳಿ ಪಾಯಸನ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ರೌಡಿ ಮದುವೆ ಆದರೆ ವೇದ ರೌಡಿನ ಮರ್ತ್ಬಿಡ್ತಾಳೆ. ಆಗ ನಾನು ಪ್ರೀತಮ್ ಜೊತೆ ಮದುವೆ ಮಾಡ್ಬೋದು ಅಂತ ಪ್ಲ್ಯಾನ್ ಹಾಕಿರ್ತಾಳೆ. ಎಲ್ಲರೂ ಕೂಡ ಕೂತಿರ್ತಾರೆ ಡೈನಿಂಗ್ ಟೇಬಲ್ ಹತ್ರ. ಲೋಕಿ ಬಂದು ಕೇಳ್ತಾ ಇದ್ದಾನೆ, ಯಾಕಪ್ಪ, ಯಾಕೆ ಈಗ ಕೂತಿದ್ದಾರೆ, ಎಲ್ಲರೂ ಊಟ ಮಾಡೋದಿಲ್ವ, ಏನು ಕತೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಅಜ್ಜಿಯವರು ಹೇಳ್ತಿದ್ದಾರೆ, ನಾವೆಲ್ಲ ಊಟ ಮಾಡೋಕ್ಕೆ ಅಂತಲೇ ಕೂತಿದ್ದೀವಿ ಮೊಮ್ಮಗನೇ, ಆದರೆ ನೀನು ಹೆಂಡ್ತಿ ಏನೋ ಎಲ್ರಿಗೂ ಸ್ಪೆಷಲ್ಲಾಗಿ ಪಾಯಸ ಮಾಡೋದಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಪಾಯಸನ ಇವತ್ತೇನು ಸ್ಪೆಷಲ್ಲು ಅಂತ ಹೇಳಿ ಲೋಕಿ ಕೇಳ್ತಿದ್ದಾನೆ. ಏನೋ ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್ ಸ್ಪೆಷಲ್ಲು, ಅವಳಿಗೆ ಹೇಳ್ದಾಗಲೇ ನಾವು ಕೇಳಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಈ ಕಡೆ ವೇದನ್ನು ಕೂಡ ಕೂರಿಸಿದ್ದಾರೆ. ಇನ್ನು ಈಗ ಚೈತ್ರ ಬಂದು ಎಲ್ರಿಗೂ ಕೂಡ ಪಾಯಸ ಕೊಡ್ತಾ ಇದ್ದಾರೆ. ಏನಮ್ಮ ಈಗಲಾದರೂ ಹೇಳ್ಬೋದಲ್ವಾ ಅಂತ ಹೇಳಿ ಲೋಕಿಯವ್ರ ತಂದೆ ಸತ್ಯಮೂರ್ತಿಗಳು ಕೇಳಿದಾಗಲೂ ಕೂಡ, ಮಾವ ತಿಂದು ಒಂದು ತುತ್ತು ತಿಂದ ತಕ್ಷಣ ನಾನು ಸತ್ಯನ ಹೇಳೇ ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಚೈತ್ರ. ಆಗ ಎಲ್ಲರೂ ಕೂಡ ತಿಂದಾಯಿತು, ಅದಕ್ಕೆ ಈಗಲಾದರೂ ಹೇಳಿ ಅಂತ ಹೇಳಿ ಕೇಳಿದ ತಕ್ಷಣ, ಹೌದು ಹೇಳ್ತಿದ್ದೀನಿ ಕೇಳಿ, ಏನಂದರೆ ಆ ರೌಡಿ ವಿಕ್ರಮ್ ಜೊತೆ ಸಾಕ್ಷಿದು ನಾಳೆ ಎಂಗೇಜ್ಮೆಂಟ್ ಅಂತೆ. ಈ ಖುಷಿ ವಿಚಾರಕ್ಕೆ ಎಲ್ರಿಗೂ ಪಾಯಸ ಮಾಡಿದ್ದೀನಿ ಅಂತ ಹೇಳಿದ್ನ ಕೇಳಿಬಿಟ್ಟು ವೇದನ್ಗೆ ತುಂಬ ಸಿಟ್ಟು ಬಂತು. ತುಂಬ ಕೋಪದಿಂದ ಹಾಗೆ ಆತಂಕದಿಂದ ಕೈಯಲ್ಲಿರುವಂತಹ ಆ ಪಾಯಸನ ಕೆಳಗೆ ಹಾಕ್ಬಿಡ್ತಾಳೆ. ಆಗ ಇಲ್ಲಿ ಅಜ್ಜಿ ಹೇಳ್ತಿದ್ದಾರೆ, ಏನಂತ ಹೆಣ್ಣೆ ನೀನು, ಇಂಥ ವಿಚಾರಕ್ಕೆ ಪಾಯಸ ಬೇರೆ ಮಾಡಿದ್ಯಾ, ಈಗಾಗಲೇ ಇದನ್ನೆಲ್ಲ ಕೇಳಿ ಪಾಪ ವೇದನ್ಗೆ ಬೇಜಾರಾಗಿರುತ್ತೆ, ಸಂಕಟ ಆಗಿರುತ್ತೆ, ಅದ್ರ ಜೊತೆಗೆ ಪಾಯಸ ಬೇರೆ ಮಾಡಿಕೊಟ್ಟಿದ್ಯಲ್ಲ, ಏನು ಹೇಳೋದು ನಿನಗೆ ಅಂತ ಅಜ್ಜಿಯವರು ಹೇಳ್ತಿದ್ದಾರೆ. ಅಲ್ಲ ಅಮ್ಮ, ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ, ಇವಳೇನು ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದಾಳ, ಈ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿರೋದು ಅವನೇ ತಾನೇ, ಆ ವಿಕ್ರಮ್, ಅವನು ಮದುವೆ ಆಗ್ತಾ ಇದ್ದಾನೆ. ಹೇಗೋ ನಮ್ಮ ವೇದ ಮನೆಗಿದ್ದಾಗಲಿಂದ ಪಾಪ ವಿಕ್ರಮ್ಗೆ ಮದುವೆ ಆಗೋದಕ್ಕೆ ಸಾಕ್ಷಿ ಜೊತೆ ಆಗ್ತಾ ಇರಲಿಲ್ವೇನೋ, ತುಂಬ ಅಡೆತಡೆ ಇತ್ತಂತೆ. ಇವಳು ಯಾವಾಗ ಮನೆ ಬಿಟ್ಟು ಬಂದ ತಕ್ಷಣ ನೋಡಿ ಎಂಗೇಜ್ಮೆಂಟೇ ಮಾಡ್ಕೊತಾ ಇದ್ದಾನೆ. ಇಷ್ಟೇ ವೇದ ಜೀವನ, ನೀನು ಅವನ ನೆನಪಲ್ಲೇ ಇನ್ನೂ ಇದೆಯಾ, ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿ ಚೈತ್ರ ಅವರೇ ಹೇಳ್ತಿದ್ದಾರೆ. ಇದನ್ನು ಕೇಳಿ ಲೋಕಿ ಕೂಡ, ಹೌದು ನಾನು ಕೂಡ ಕೇಳ್ಪಟ್ಟಿದ್ದೆ, ಆ ಸಾಕ್ಷಿಗೂ ಮತ್ತು ಅವ್ರ ರೌಡಿಗೂ ಕೂಡ ಏನೋ ಸಂಬಂಧ ಇದೆಯಂತೆ, ಹಿಂದಿಂದಲೂ ಕೂಡ ಏನೋ ನಡೆಸ್ಕೊಂಬಂದಿದ್ದಾರೆ ಆ ವಿಕ್ರಮ್ ಜೊತೆ ಅಂತ ಹೇಳಿ ಹೇಳ್ತಿದ್ದಾನೆ. ಆಗ ಅಜ್ಜಿ ಅವರು ಹೇಳ್ತಿದ್ದಾರೆ, ಎಲ್ಲರೂ ಕೂಡ ಸುಮ್ಮನಿರ್ತೀರಾ, ನಾನಿನ್ನೂ ಕೂಡ ಇಲ್ಲೇ ಇದ್ದೀನಿ, ದೇವ್ರೆ ನನಗೆ ಯಾಕಪ್ಪ ಇಂಥ ಸಂಕಟ ಕೊಟ್ಟೆ, ಇಂಥ ವಯಸ್ಸಾದ ಕಾಲದಲ್ಲೂ ಕೂಡ ಇಂಥ ನೋವನ್ನು ಅನುಭವಿಸಂಗೆ ಮಾಡಿಬಿಟ್ಟಿದೆಯಲ್ಲ, ಅನ್ಯಾಯವಾಗಿ ನನ್ನ ಮಗಳು ನನ್ನ ಮೊಮ್ಮಗಳು ಜೀವನನ ನನ್ನ ಕಣ್ಮುಂದೆನೇ ಹಾಳಾಗಿ ಹೋಗ್ತಿದೆಯಲ್ಲ ಅಂತ ಹೇಳಿ ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ವೇದ ಇದನ್ನೆಲ್ಲ ಕೇಳಿದ ತಕ್ಷಣ ಅವಳು ರೂಮ್ ಒಳಗೆ ಹೋಗ್ತಾ ಇದ್ದಾಳೆ. ರೂಮ್ ಒಳಗೆ ಹೋಗಿ ಪಾಪ ಅಳ್ತಾ ಇರ್ತಾಳೆ. ಇನ್ನು ಮನೆಯವರೆಲ್ಲ ಕೂತಿದ್ದಾರೆ. ಕೂತು ಇಲ್ಲಿ ಮಾತಾಡ್ಬೇಕಾದ್ರೆ ಪ್ರೀತಮ್ ಅವ್ರ ತಂದೆ ಕೂಡ ಬಂದಿರ್ತಾರೆ.
ಅವರು ಹೇಳ್ತಿದ್ದಾರೆ, ಬೀಗ್ರೆ ಇನ್ನು ಎಷ್ಟು ದಿನ ಅಂತ ನಾವು ಹೇಳೋ ಕಾಯಬೇಕು. ವೇದ ಮನೆಗೆ ಬಂದಾಯಿತು. ವೇದನ ಹತ್ರ ಈ ವಿಷಯನ ಮಾತಾಡಿ ಬೇಗ ನಮ್ಮ ಪ್ರೀತಮ್ ಜೊತೆ ಮದುವೆ ಮಾಡಿಸತ್ತಾನೆ. ನನ್ನ ಮಗ ಈಗಲೂ ಕೂಡ ರೆಡಿಯಾಗಿ ನಿಂತಿದ್ದಾನೆ. ತಾಳಿ ಕಟ್ಟು ಅಂದರೆ ಕಟ್ಟೇ ಬಿಡ್ತಾನೆ ಅಂತ ಹೇಳಿ ಹೇಳ್ತಿದ್ದಾರೆ. ಇದನ್ನು ಕೇಳಿ ಸತ್ಯಮೂರ್ತಿಗಳು ಹೇಳ್ತಿದ್ದಾರೆ, ಹೌದು ಬೀಗ್ರೆ, ನೀವು ಹೇಳ್ತಿರೋದೇನೋ ಸತ್ಯ. ಆದರೆ ನೀವೇ ನೋಡಿದ್ರಲ್ಲ, ವಿಕ್ರಮ್ಗೆ ಎಂಗೇಜ್ಮೆಂಟ್ ಆಗಿದೆ ಅಂದರೆ ಅವಳು ಏನು ಕೂಡ ಮನಸ್ಸಲ್ಲಿ ಸ್ವಲ್ಪನೂ ಕೂಡ ಏನು ಬಾಯ್ಬಿಟ್ಟು ಮಾತಾಡಲೇ ಇಲ್ಲ. ಇನ್ನೂ ಕೂಡ ಅವನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾಳೆ. ಈಗಿದ್ರಾಗಲೂ ಕೂಡ ನಾವು ಹೇಗೆ ಕೇಳೋದಕ್ಕಾಗುತ್ತೆ? ಕೇಳಿದ್ರು ಕೂಡ ಅವಳ ಉತ್ತರ ಏನಿರುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆಗ ಅಲ್ಲಿ ಅದನ್ನು ಕೇಳಿ ಅಂಬುಜಾ ಅವರು ಕೂಡ ಹೇಳ್ತಿದ್ದಾರೆ, ಖಂಡಿತವಾಗ್ಲೂ ಪ್ರೀತಮ್ ಜೊತೆ ಮದುವೆ ಆಗೇ ಆಗುತ್ತೆ. ನನ್ನ ಮಗಳು ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಆದರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ವೇದನ್ಗೆ ಸ್ವಲ್ಪ ಟೈಮ್ ಕೊಟ್ಟರೆ ಅವಳೇ ಸರಿ ಹೋಗ್ತಾಳೆ ಅಂತ ಹೇಳ್ತಿರ್ತಾರೆ. ಇಲ್ಲ, ನೀವು ಒಂದು ಸಲ ವೇದನ ಹತ್ರ ಮಾತಾಡಲೇಬೇಕು ಅಂತ ಹೇಳಿ ಈ ಕಡೆ ಇಲ್ಲಿ ಪ್ರೀತಮ್ ಅವ್ರ ತಂದೆ ಬಲವಂತ ಮಾಡಿದ್ಕೆ, ಸರಿ ಲೋಕಿ ಹೋಗಿ ವೇದನ್ನ ಕರ್ಕೊಂಬ, ಅದೇನಂತ ಕೇಳೇ ಬಿಡೋಣ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಲೋಕಿ ವೇದನ್ ರೂಮ್ ಹತ್ರ ಹೋಗ್ತಾ ಇದ್ದಾನೆ. ಅಪ್ಪ ಕರಿತಾ ಇದ್ದಾರೆ, ಬಾರಮ್ಮ ಅಂತೇಳಿ ಕರ್ಕೊಂಬರ್ತಾ ಇದ್ದಾರೆ. ಹೇಳಪ್ಪ ಏನು ವಿಷಯ ಅಂತೇಳಿ ವೇದ ಕೇಳಿದಾಗ, ನೋಡಮ್ಮ ಇಲ್ಲಿ ನೋಡು, ಪ್ರೀತು ಅವ್ರ ತಂದೆ ಬಂದಿದ್ದಾರೆ. ಅವರು ಪ್ರೀತು ಜೊತೆ ನಿನ್ನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿನ್ನ ಅಭಿಪ್ರಾಯ ಏನು? ವಿಕ್ರಮ್ ಮೇಲೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಆಗ ವೇದ, ನೋಡಿ, ವಿಕ್ರಮ್ಗೆ ಇವತ್ತಲ್ಲ ನಾಳೆ ಮುಂದೆನೂ ಕೂಡ ನಾನೇ ಹೇಳ್ತೀನಿ, ಅವನಿಗೆ ಈ ಎಂಗೇಜ್ಮೆಂಟ್ ಆಗೋದಿಲ್ಲ. ಇದೇ ಹುಡುಗಿ ಅಲ್ಲ, ಬೇರೆ ಯಾವ ಹುಡುಗಿ ಬಂದರೂ ಕೂಡ ವಿಕ್ರಮ್ ಈ ಎಂಗೇಜ್ಮೆಂಟ್ಗೆ ಒಪ್ಕೊಳೋದಿಲ್ಲ. ಇದೇ ನನ್ನ ನಿರ್ಧಾರ. ಇನ್ನೆಷ್ಟೇ ವರ್ಷ ಇದ್ದರೂ ಕೂಡ ವಿಕ್ರಮ್ಗೆ ನಾನೇ ಹೇಳ್ತಿ, ವಿಕ್ರಮೇ ನನಗೆ ಗಂಡ ಅಂತ ಹೇಳಿ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೇಳಿ ಮನೆಯವರೆಲ್ಲ ಶಾಕಲ್ಲಿ ಇರ್ತಾರೆ. ಅಲ್ಲಮ್ಮ, ಈ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆಯಲ್ಲ, ಅವನು ನಾಳೆ ಮದುವೆ ಆಗ್ತಿದ್ದಾನೆ ಅಂತ ಹೇಳಿ ಹೇಳಿದಾಗ, ಇಲ್ಲಪ್ಪ, ಖಂಡಿತವಾಗ್ಲೂ ಎಂಗೇಜ್ಮೆಂಟ್ ನಡೆಯೋದಿಲ್ಲ, ಇದಕ್ಕೆ ಆ ವಿಕ್ರಮ್ ಒಪ್ಕೊಳೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಇವಳು ನಿರ್ಧಾರನ ಹೇಗೆ ಬದಲಾಯಿಸಬೇಕು ಅಂತ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ವಿಕ್ರಮ್ ಮನೇಲಿ ವಿಕ್ರಮ್ ಮತ್ತು ವಿಷ್ಣು ಇಬ್ಬರು ಕೂಡ ಕೂತಿರ್ತಾರೆ. ಏನಪ್ಪ, ನಾಳೆ ನಿನ್ನ ಎಂಗೇಜ್ಮೆಂಟ್ ಇದೆ, ಏನು ಕತೆ ಅಂತ ಹೇಳಿ ವಿಕ್ರಮ್ಗೆ ವಿಷ್ಣು ಕೇಳ್ತಿದ್ದಾನೆ. ಅಣ್ಣ, ಹೇಗಾದರೂ ಮಾಡಿ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಡೋ ಪ್ಲೀಸ್ ಅಂತ ಹೇಳಿ ಹೇಳಿದಾಗ, ಈ ವಿಷಯನ ಅಮ್ಮನ ಹತ್ರನೇ ಹೇಳಬೇಕು ತಾನೇ? ಏನೋ ಅಮ್ಮ ಹೇಳಿದ ತಕ್ಷಣ ದಾನಶೂರ ಕರ್ಣಂತೆ ನಿನ್ನ ಮಾತನ್ನ ನಡೆಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ಕೊಟ್ಟೆ ಅಂತ ಹೇಳಿ ವಿಷ್ಣು ಹೇಳಿದಾಗ, ಅಮ್ಮನಿಗೆ ನನ್ನ ವೀಕ್ನೆಸ್ ಎಲ್ಲ ಗೊತ್ತು, ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ನನಗೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅಂತ ವಿಕ್ರಮ್ ಹೇಳ್ತಿದ್ದಾರೆ. ಇದನ್ನು ಜಯ ಅವರು, ಜಗನ್ನಾಥ್ ಅವರು ಹಿಂದೆ ಕೇಳಿಸ್ಕೊತಾ ಇದ್ದಾರೆ.